ಅಧಿಕಾರಿಗಳಿಲ್ಲದೆ ಮಾನವಿಯಲ್ಲಿ ರೇಣುಕಾಚಾರ್ಯ ಜಯಂತಿ ಆಚರಣೆ. ಇದು ತಾಲೂಕು ಆಡಳಿತದ ದುರಾಡಳಿತವಿದು. ಮಹನೀಯರ ಜಯಂತಿಗೆ ಅಗೌರವ ತೋರಿದ ಅಧಿಕಾರಿಗಳು ಸಮಾಜದವರೇ ಬಂದು ಜಯಂತಿ ಮಾಡುವಂತ ಪರಿಸ್ಥಿತಿ ಮಾನವಿಯಲ್ಲಿ ಬಂದೋಗಿದೆ. ಭಾನುವಾರ ಇದೆ ಎಂದು ಜಾಲಿ ಹೊಡೆಯಲು ತೆರಳಿದ ಅಧಿಕಾರಿಗಳು ಮಾರ್ಚ್ 1ರಂದು ಭಾನುವಾರ, ಅದರಲ್ಲೂ ರೇಣುಕಾಚಾರ್ಯರ ಜಯಂತಿಯನ್ನ ಮಾನ್ವಿ ದಂಡಾಧಿಕಾರಿ ಕಚೇರಿಯಲ್ಲಿ ಅಧಿಕಾರಿಗಳಿಲ್ಲದೆ ಸಮುದಾಯದವರೇ ಆಚರಣೆ ಮಾಡಿದ್ರು. ಮಹನೀಯರಿಗೆ ಅಗೌರವ ತೋರಿರುವುದು ಬೆಳಕಿಗೆ ಬಂದಿದೆ. ಮಹನೀಯರ ಸಾಧನೆಯನ್ನ ಕಂಡು ಸರ್ಕಾರ ಜಯಂತಿ ರೂಪದಲ್ಲಿ ಆಚರಣೆ ಮಾಡಿ ಅವರ ಸಾಧನೆಯನ್ನು ಕೊಂಡಾಡುವುದೇ ಪ್ರಮುಖವಾಗಿದೆ. ಆದರೆ ಸರ್ಕಾರದ ನಿರ್ದೇಶನಗಳನ್ನೇ ಗಾಳಿಗೆ ತೂರಿ ಭಾನುವಾರ ಇರುವ ಕಾರಣ ಅಧಿಕಾರಿಗಳು ಜಾಲಿ ಮಾಡಲು ಹೋಗಿದ್ದರಿಂದ ಮಾನವಿ ದಂಡಾಧಿಕಾರಿ ಕಚೇರಿಯಲ್ಲಿ ಕೇವಲ ತಹಶೀಲ್ದಾರ್ ಭೀಮರಾಯ್ ಒಬ್ಬರೇ ಭಾಗಿಯಾಗಿ ಕಾಟಾಚಾರಕ್ಕೆ ಜಯಂತಿ ಮಾಡಿ ಕೈ ತೊಳೆದುಕೊಂಡಿದ್ದಾರೆ. ಸಮುದಾಯದವರು ಭಾಗಿಯಾಗಿ ಜಯಂತಿ ಮಾಡಿದ್ರೆ ವಿನಃ ಅದೇ ಅಂಬೇಡ್ಕರ್ ಜಯಂತಿ, ವಾಲ್ಮೀಕಿ ಜಯಂತಿಗೆ ಅಧಿಕಾರಿಗಳು ಎಲ್ಲರೂ ಇರ್ತಾರೆ. ರೇಣುಕಾಚಾರ್ಯ ಜಯಂತಿಗೆ ಯಾಕೆ ಇರಲ್ಲ ಎಂಬುದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ಅರುಣ್ ಕುಮಾರ್ ಚಂದಾ ಅವರು ನೋವಿನ ನುಡಿಗಳನ್ನಾಡಿದ್ದಾರೆ. ನಾಡಿನ ಸಮಸ್ತ ಜನತೆಗೆ ಜಗದ್ಗುರು ಶ್ರೀ ರೇಣುಕಾಚಾರ್ಯ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತೇನೆ. ವೀರಶೈವ ಲಿಂಗಾಯತ ಸಂಪ್ರದಾಯದ ಮೂಲ ಪುರುಷರಾದ ರೇಣುಕಾಚಾರ್ಯರ ಜೀವನ ಮತ್ತು ಸಿದ್ಧಾಂತಗಳನ್ನು ಈ ದಿನ ಸ್ಮರಿಸುವ ದಿನವಾಗಿದೆ. ಫಾಲ್ಗುಣ ಶುದ್ಧ ತ್ರಯೋದಶಿಯಂದು ಆಚರಿಸಲಾಗುವ ಈ ದಿನ ಸಮಾಜದಲ್ಲಿ ಸಮಾನತೆ, ಶಾಂತಿ ಮತ್ತು ಆತ್ಮಜ್ಞಾನ ತತ್ವವನ್ನು ಪಸರಿಸಿದ ರೇಣುಕಾಚಾರ್ಯರ ಜ್ಞಾನೋಪದೇಶಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕೆಂದು ನಾನು ಈ ಮೂಲಕ ಕರೆ ನೀಡುತ್ತೇನೆ. ಕಾರ್ಯಕ್ರಮದಲ್ಲಿ ಭಾಜನರಾಗಿರುವ ತಮ್ಮೆಲ್ಲರಿಗೂ ಕೂಡ ಒಂದು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ, ಆತ್ಮೀಯ ಪತ್ರಕರ್ತರು ಇದ್ದೀರಿ, ಹಿರಿಯರಿದ್ದೀರಿ, ಎಲ್ಲ ಸಮಾಜದವರು ಕೂಡ ಇದ್ದೀರಿ. ತಮ್ಮೆಲ್ಲರಿಗೂ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಪ್ರತಿ ಜಯಂತಿಯನ್ನು ಪ್ರತಿ ಶರಣರದಾಗಲಿ ಆತ್ಮರದಾಗಲಿ ಮಾಡ್ತಾ ಇದ್ವಿ. ಈಗ ಸದ್ಗುರು ರೇಣುಕಾಚಾರ್ಯರ ಬಗ್ಗೆ ಹಿರಿಯರು ಮಾತಾಡಿದ ಮೇಲೆ ಸಬ್ಜೆಕ್ಟ್ ಉಳಿದಿಲ್ಲ. ಯಾಕಂದ್ರೆ ನಾವು MA ಕನ್ನಡ ಗಂಗೋತ್ರಿಯಲ್ಲಿ ಓದಬೇಕಾದ್ರೂ ಕೂಡ ನಮಗೆ ಸಿದ್ಧಾಂತ ಶಿರೋಮಣಿ ಬಗ್ಗೆ ನಾವು ನಮ್ಮ ಪ್ರೊಫೆಸರ್ಗಳೆಲ್ಲ ಡಿಸ್ಕಷನ್ಗೆಲ್ಲ ಇಡ್ತಾ ಇದ್ದೀವಿ. ಯಾಕಂದರೆ ನಂದು ಕೀರ್ತನ ಸಾಹಿತ್ಯ, ವಚನ ಸಾಹಿತ್ಯ, ತತ್ವಪದ, ಜಾನಪದ, ನಾನು ಕನ್ನಡ ಲಿಟ್ರೇಚರ್ ಸಿದ್ಧಾಂತ ಶಿರೋಮಣಿಯಲ್ಲಿ ಇದ್ದಿದ್ದು. ನಮಗೆ ಅಲ್ಲಿ ಓದಬೇಕಾಗಿತ್ತಂದರೆ ಪ್ರತಿಯೊಂದು ಸಬ್ಜೆಕ್ಟ್ ಬಗ್ಗೆ ನಮಗೆ ಡಿಸ್ಕಷನ್ ಮಾಡ್ತಿದ್ವಿ. ನನ್ನ ಬ್ಯಾಕ್ಗ್ರೌಂಡು ಕನ್ನಡ ಲಿಟ್ರೇಚರ್ ಬಂದಿರೋದ್ರಿಂದ ಗುರು, ಲಿಂಗ, ಜಂಗಮ, ಪಾದೋದಕ, ವಿಭೂತಿ, ಮಂತ್ರ, ರುದ್ರಾಕ್ಷಿ ಬಗ್ಗೆ ಪ್ರತಿಯೊಂದರ ಬಗ್ಗೆನೇ ಅದರ ಕಲ್ಪನೆ ಇದೆ ಮತ್ತು ಅರಿವಿದೆ. ಹೀಗಾಗಿ ಷಟ್ ಸ್ಥಳಗಳ ಬಗ್ಗೆ ಅಂದರೆ ಏನು, ಅರಿಷಡ್ ವರ್ಗಗಳಂದ್ರೆ ಏನು, ನಾನು ಮೊದಲು ಈ ತಹಶೀಲ್ದಾರ್ ಏನೋ ಅಂದರೆ KS ಅನ್ನೋದು ಅವಶ್ಯಕತೆಗಾಗಿ ನನ್ನ ಉದ್ದೇಶ, ನನ್ನ ತತ್ವಶಾಸ್ತ್ರದಲ್ಲಿ ಇನ್ನೂ ಸ್ಟಡಿ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೆ. ಸೊ ಆ ಸಂದರ್ಭದಲ್ಲಿ ಈಗಾಗಲಿ ನನಗೆ ಯಾವುದೇ ಶರಣರ ಹಿನ್ನೆಲೆ ಆಗಲಿ, ವಚನ ಆಗಲಿ, ಕೀರ್ತನೆ ಆಗಲಿ ಅದು ಬೇಗ ಅಟ್ರಾಕ್ಟ್ ಆಗುತ್ತೆ. ಸೊ ಆ ಒಂದು ಅಟ್ರಾಕ್ಟನ್ನು, ನನ್ನ ಅಧ್ಯಯನವನ್ನು ಪ್ರತಿ ಜಯಂತಿ ಸಂದರ್ಭದಲ್ಲಿ ಹೇಳ್ತೇನೆ. ಸರ್ಕಾರ ಯಾವುದೇ ಒಂದು ಜಯಂತಿ ಮಾಡಬೇಕಾಗಿತ್ತಂದರೆ ಅದು ಉದ್ದೇಶ ಇರುತ್ತೆ. ಮೇನ್ ಉದ್ದೇಶ ಏನಂದರೆ ಸಮಾಜವನ್ನು ಒಗ್ಗೂಡಿಸುವುದು, ಸಮಾಜನ ಒಗ್ಗೂಡಿಸಿ ಮುಂದೆ ಸಾಗಿಸುವುದು ಆಗಿರುತ್ತೆ. ಸೊ ಆ ನಿಟ್ಟಿನಲ್ಲೇ ಪ್ರತಿಯೊಂದು ಜಯಂತಿಯನ್ನ ಆಚರಣೆ ಮಾಡ್ತಾ ಇರ್ತಾರೆ. ಹೀಗಾಗಿ ಮಾನವ ಧರ್ಮಕ್ಕೆ ಜಯವಾಗಲಿ ಅನ್ನೋ ಉದ್ದೇಶನೇ ರೇಣುಕಾಚಾರ್ಯರ ಜಯಂತಿ ಮೂಲ ಉದ್ದೇಶ. ಇದನ್ನೇ ಕುವೆಂಪುರವರು ಹೇಳಿದ್ರೆ ಮನುಷ್ಯ ಪಥ ವಿಶ್ವಪಥ ಅಂತ ಹೇಳ್ತಾ ಇದ್ದಾರೆ. ಮನುಜ ಮತ ವಿಶ್ವಪಥ ಅಂತ ಕುವೆಂಪುರವರು. ಸೊ ಹೀಗಾಗಿ ಜಯಂತಿಯಿಂದ ಜಯಂತಿಗೆ ಸಮಾಜದಲ್ಲಿ ಆದಂಥ ಬದಲಾವಣೆಗಳೇ, ಜಯಂತಿಯ ಆ ಸಂದರ್ಭದಲ್ಲಿ ಸಮಾಜದಲ್ಲಿ ಏನಾದರೂ ಏರುಪೇರಾಯಿತು, ಸಮಾಜ ಎಲ್ಲಿ ದಾರಿ ತಪ್ತಾ ಇದೆ, ನಮ್ಮ ಯುವಕರು, ನಮ್ಮ ಮಕ್ಕಳು ಎತ್ತ ಸಾಕ್ತಾ ಇದ್ದಾರೆ, ಇವತ್ತ ನಮ್ಮ ಮಕ್ಕಳ ಪರಿಸ್ಥಿತಿ ಏನು, ನಮ್ಮ ತಾಲೂಕಿನ ಪರಿಸ್ಥಿತಿ ಏನು, ನಮ್ಮ ವಾರ್ಡ್ನ ಪರಿಸ್ಥಿತಿಗಳನ್ನು ಏನು ಅನ್ನೋದು ಮೇನ್ ಜಯಂತಿ ಸಂದರ್ಭದಲ್ಲಿ ಸಮಾಜದವರು ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ವಿಷಯ. ಯಾಕಂದ್ರೆ ಜಯಂತಿ ಸಂದರ್ಭದಲ್ಲಿ ನಾವು ಕೊಡುವಂಥ ಸನ್ಮಾನಗಳಾಗ್ಲಿ, ನಾವು ಕೊಡಿರ್ತಕ್ಕಂಥ ಕಿರುತಿಂಡಿಗಳಾಗ್ಲಿ ಅದು ಕ್ಷಣಿಕ. ನಾವು ಅದನ್ನೇ ಹೇಳ್ತಿದ್ವಿ. ನಾವು ಕೊಟ್ಟಿರ್ತಕ್ಕಂಥ ಆಹಾರ ಇವತ್ತು ಕಳೆದು ಹೋಗ್ಬೋದು, ಹಾಕಿರ್ತಕ್ಕಂಥ ಶಾಲೆ ಹರಿದು ಹೋಗಿರ್ಬೋದು,
ಏನ್ ನೆನಪಿನ ಕಡೆಗೆ ಕೊಟ್ಟರೆ ನೆನಪಿನ ಬಿಟ್ಟು ಹೊರಗೆ ಹೋಗ್ತವೆ. ಈಗ ತೆಗೆದಿರ್ತಕ್ಕಂಥ ಫೋಟೋಗಳು ಕೂಡ ಮೊಬೈಲಲ್ಲಿ ಸ್ಟೋರೇಜ್ ಆಗಿ ಫುಲ್ ಆಗ್ತದೆ. ಆದ್ರೆ ವಿಚಾರಗಳು ಏನ್ ಮಾಡ್ಬೇಕಂದ್ರೆ ವಿಚಾರಗಳು ಶಾಶ್ವತ ಆಗಿರ್ಬೇಕು. ನಮ್ಮ ಸಮಾಜದಲ್ಲಿ ಒಂದು 100 ಮಕ್ಕಳಿದ್ದಾರೆ ಅಂದ್ರೆ ಇವತ್ತು SSLC ಮಕ್ಕಳು 38% ಇಳಿತಾ ಇದೆ. ಅಂದ್ರೆ ಇನ್ನು 42 ಜನ ಮಕ್ಕಳು ಕಾಲೇಜ್ ಮೆಟ್ಲೆ ಹತ್ತಾ ಇಲ್ಲ, ಕೆಳಗಡೆ ಹೋಗ್ತಾ ಇದ್ದಾರೆ. ನಮ್ಮ ಕಾಲೇಜಿಗೆ ಹೋಗಿರ್ತಕ್ಕಂಥ ನಮ್ಮ ಯುವಕ, ನಮ್ಮ ಯುವತಿಯರು ಅವರ ಕನಸುಗಳನ್ನ ತಲುಪುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಅವ್ರ ಕನಸುಗಳು ಏನು ಅನ್ನೋದು ನಾವು ಕಟ್ತಾ ಇಲ್ಲ. ಸೊ ಹಾಗಾಗಿ ಇಂಥ ಜಯಂತಿ ಸಂದರ್ಭದಲ್ಲಿ ಕನಸುಗಳನ್ನ ಸಮುದಾಯದ ಕಟ್ಟಬೇಕು. ನಾಳಿನ ನನ್ನ ಸಮಾಜ ನಿರ್ಮಾಣ ಆಗ್ಬೇಕಾಗಿತ್ತಂದ್ರೆ ಮಕ್ಕಳಿಗೆ ಒಳ್ಳೊಳ್ಳೆ ಶಿಕ್ಷಣ ಕೊಡಬೇಕು, ಒಳ್ಳೆ ಕಿವಿ ಮಾತುಗಳನ್ನು ಹೇಳಬೇಕು. ಯುವಕರು ದಾರಿ ತಪ್ಪಾಗಿ ಹಿಡಿದಿಟ್ಟುಕೊಳ್ಬೇಕಾಗಿರ್ತಕ್ಕಂಥ ಚಿಂತನ ಮಂಥನ ಮಾಡಬೇಕಾಗಿರ್ತಕ್ಕಂಥ. ಸೊ ಹೀಗಾಗಿ ಈ ಚಿಂತನ ಮಂಥನಗಳನ್ನ ಸಾಕಷ್ಟು ಹಿರಿಯರಿದ್ರಿ. ನಮ್ಮ ಮಕ್ಕಳಿಗೆ ಇವತ್ತಿನ ದಿನ ಇನ್ನೊಂದು ಕಡೆ ನಾವು ಅಭಿವೃದ್ಧಿ ಕಡೆ ಕಾಣ್ತಾ ಇದೀವಿ ಅಂತೇಳಿ ಹೆಮ್ಮೆಯಿಂದ ಹೊರ ತೋರಿಸ್ತಾ ಇದೀವಿ. ಇನ್ನೊಂದು ಕಡೆ ನಮ್ಮ ಮಕ್ಕಳು ದಾರಿ ತಪ್ತಾ ಇದ್ದಾರೆ, ಇನ್ನೊಂದು ಕಡೆ ಅಟ್ಯಾಚ್ಮೆಂಟ್ ಆಗ್ತಾ ಇದ್ದಾರೆ. ಇವುಗಳ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಮ್ಮ ಮನೆಯ ಶುದ್ಧೀಕರಣ ಮಾಡಿ ಆನಂತರ ವಾರ್ಡು, ಪಕ್ಕದ ಮನೆ ಎಲ್ಲವನ್ನ ನಾವು ನೀಟಾಗಿ ಇಟ್ಕೊಂಡ್ರೆ ಇವತ್ತು ನಾವೇನು ಲಾರ್ಜೆಸ್ಟ್ ಎಕನಾಮಿಕ್ ಕಂಟ್ರಿ ಆಫ್ ಇಂಡಿಯಾ ಅಂತ ಏನು ಕರಿತೀವಲ್ಲ ಅದನ್ನು ನಿಜವಾಗ್ಲೂ ಅವಾಗ ಅಭಿವೃದ್ಧಿ ಕಾಣ್ತದೆ. ಹೀಗಾಗಿ ಎಲ್ಲರೂ ನಮ್ಮ ಮಕ್ಕಳಿಗೆ ಈ ದಿನಗಳಲ್ಲಿ ಎಕ್ಸಾಮ್ ಬರ್ತಾ ಇದೆ. ಈಗ ಇವತ್ತು ಮೊರಾರ್ಜಿ ವಸತಿ ಶಾಲೆ ಇದೆ, ನಾಳೆ PUC ಎಕ್ಸಾಮ್ ಇದೆ, ಮತ್ತೆ 18 ನಂತರ SSLC ಎಕ್ಸಾಮ್ಗಳಿವೆ. ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಊರುಗಳಲ್ಲಿ, ನಿಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಓದಲು ಮತ್ತೆ ಪ್ರೇರಣೆ ನೀಡ್ರಿ. ಪಕ್ಕದ ಮನೆಯವ್ರಿಗೆ ಕೂಡ ಪ್ರೋತ್ಸಾಹ ನೀಡ್ರಿ. ಯಾಕಂದ್ರೆ ಒಂದು ಸಾರಿ ಶಿಕ್ಷಣಕ್ಕೆ ಏನಾದರೂ ನಾವು ಮಹತ್ವ ಕೊಟ್ಟಿದ್ದೆ ಆದರೆ ಎದೆಗೆ ಬಿದ್ದಿರ್ತಕ್ಕಂಥ ಅಕ್ಷರ ಮತ್ತು ಭೂಮಿಗೆ ಬಿದ್ದಿರ್ತಕ್ಕಂಥ ಬೀಜ ಎಂದೂ ಸುಳ್ಳಾಗಲ್ಲ, ಒಂದಲ್ಲ ಒಂದಿನ ಫಲ ಕೊಟ್ಟೆ ಕೊಡ್ತಾ ಅನ್ನೋ ಉದ್ದೇಶ ಇಟ್ಟುಕೊಂಡಿದ್ದೀವಿ. ಸಾಧ್ಯವಾದ ಮಟ್ಟಿಗೆ ನಮ್ಮ ತಾಲೂಕಿನಲ್ಲಿ ಬಾಲ್ಯ ವಿವಾಹಗಳ ಸಂಖ್ಯೆ ಆಗ್ತದೆ. ಹೆಣ್ಮಕ್ಕಳನ್ನ ಸಣ್ಣ ವಯಸ್ಸಿಗೆ ಮದುವೆ ಮಾಡೋದನ್ನ ತಪ್ಪಿಸ್ಬೇಕಂದ್ರೆ ನಾವಂತೂ ರೆಡಿ ಇದ್ದೀವಿ. ತಾವೆಲ್ಲರೂ ಕೂಡ ಸಪೋರ್ಟ್ ಮಾಡ್ರಿ. ಹೀಗಾಗಿ ಹೆಣ್ಮಕ್ಕಳನ್ನ ಕೂಡ ಮುಂದಿನ ದಿನದಲ್ಲಿ ನಾವು ಕೀಳರಿಮೆಯನ್ನು ಮಾಡಬೇಡ್ರಿ. ಎಲ್ಲಾ ಸಮಾನತೆಯನ್ನು ಬೋಧಿಸೋಣ, ಶಿಕ್ಷಣಕ್ಕೆ ಒತ್ತು ಕೊಡೋಣ.